ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕನ್ನಡ ಪರ ಸಂಘಟನೆ ಒಕ್ಕೂಟ ಇವತ್ತು ನಾವು ಬಂಡೆಟ್ಟಿ 32ನೇ ವಾರ್ಡ್ ಭಾಗದ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಇವತ್ತು ನಾವು ಆ ಬಂಡೆಟ್ಟಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಪ್ರತಿಭಟನೆಯ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಸುಮಾರು ಈ ನಮ್ಮ ಬಂಡೆಟ್ಟಿ ಒಂದು ದಲಿತ ಕಾಲೋನಿ, ಸುಮಾರು 2000 ಜನಸಂಖ್ಯೆ ಇರ್ತಕ್ಕಂಥ ಒಂದು ದಲಿತ ಕಾಲೋನಿ 32ನೇ ವಾರ್ಡು ಬಂಡೆಟ್ಟಿ ಭಾಗದಲ್ಲಿ ಇದೆ. ಆ 32ನೇ ವಾರ್ಡು ಬಂಡೆಟ್ಟಿ ಭಾಗದಲ್ಲಿ ಇದುವರೆಗೂ ದಲಿತ ಕಾರ್ಮಿಕ ವರ್ಗದ ಪುರುಷರು ಮತ್ತು ಹೆಣ್ಣು ಮಕ್ಕಳು, ವೃದ್ಧರು ಇವತ್ತು ಕೂಲಿ ನಾಲಿ ಮಾಡಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ನಮಗೆ ಸ್ವತಂತ್ರ ಬಂದು 78 ವರ್ಷ ಆದರೂ ಸಹ ಆ ಭಾಗದ ದಲಿತ ಕಾಲೋನಿಯ ನಮ್ಮ ದಲಿತ ಜನರಿಗೆ ಇಲ್ಲಿವರೆಗೂ ಹಕ್ಕುಪತ್ರ ಕೊಡದಂತೆ ಬಂದು ಹೋಗಿರ್ತಕ್ಕಂಥ ಸರ್ಕಾರಗಳು ಸುಳ್ಳು ಭರವಸೆಗಳನ್ನು ಕೊಟ್ಟು ಮೋಸ ಮಾಡಿದೆ. ಆ ಪರಿಸ್ಥಿತಿನ ನೋಡಿದರೆ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಸರಿಯಾಗಿ ವಿದ್ಯುತ್ ದೀಪ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಆ ಸ್ಮಶಾನ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ದೇವಾಲಯಗಳ ಆವರಣಗಳಾಗಿರ್ಬೋದು, ಇವತ್ತು ಉದ್ಯಾನವನಗಳ ಆವರಣಗಳಾಗಿರ್ಬೋದು, ಸರ್ಕಾರ ಶಾಲೆಗಳ ಆವರಣಗಳಾಗಿರ್ಬೋದು, ದಲಿತರು ಪುರಾತನದಿಂದ ಶತಮಾನಗಳಿಂದ ಆ ಭಾಗದ ದಲಿತರು ಅವರ ಒಂದು ಶುಭ ಕಾರ್ಯಕ್ಕೆ, ಅವರ ಕುಟುಂಬದ ಹೆಣ್ಣು ಮಕ್ಕಳ ಒಂದು ಶುಭ ಕಾರ್ಯಕ್ಕೆ ಪುರಾತನ ಕಾಲದಿಂದ ಇವತ್ತು ಆ ಬಾವಿಯನ್ನೇ ಅವಲಂಬನೆ ಮಾಡಿಕೊಂಡು ಬಂದಿರತಕ್ಕಂಥ ದಲಿತರು ಇವಾಗೇನು ಒಂದು ವೈಜ್ಞಾನಿಕ ಯುಗ ಅಭಿವೃದ್ಧಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಳವೆ ಮತ್ತು ಕೊಳವೆ ಬಾವಿನ ಮತ್ತು ಏನು ಈ ಬೋರ್ವೆಲ್ನ ಅವಲಂಬಿತರಾಗಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿಕೊಂಡಿದ್ದಾರೆ. ಆ ಪುರಾತನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಬಾವಿ ಮತ್ತು ಆ ಬಾವಿಯ ಸುತ್ತಮುತ್ತ ಒಂದು 1/4 ಎಕರೆವಷ್ಟು ಸರ್ಕಾರಿ ಜಮೀನು ಅಲ್ಲಿ ಹಾಳು ಬಿದ್ದಿದೆ. ಅದನ್ನು ಮನಗಂಡು ಈ ಅಕ್ರಮ ಕಾನೂನು ಬಾಹಿರ ಭೂಗಳ್ಳರು ಆ ಬಾವಿನ ನಕಲಿ ದಾಖಲೆನ ಸೃಷ್ಟಿ ಮಾಡಿಕೊಂಡು ಆ ಬಾವಿನ ಮುಚ್ಚಿಬಿಟ್ಟು ಆ ಬಾವಿ ಇರ್ತಕ್ಕಂಥ ಸುತ್ತಮುತ್ತ ಸುಮಾರು 1/4 ಎಕರೆ ಜಾಗವನ್ನು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಭೂಗಳ್ಳರನ್ನ ಆ ಭಾಗದ ದಲಿತ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ನಮ್ಮಲ್ಲಿ ಹಕ್ಕುಪತ್ರ ಇದೆ ಅಂತ ಹೇಳ್ಬಿಟ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಳ್ಳಾರಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ಕಬಳಿಸತಕ್ಕಂಥ ಈ ಅಕ್ರಮ ಕಾನೂನು ಬಾಹಿರ ಭೂಗಳ್ಳರ ಮೇಲೆ ಸರ್ಕಾರ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನ ಶಿಕ್ಷಿಸಂತ ಕೆಲಸ ಮಾಡಬೇಕು. ಸ್ವಾಮಿ, ಇವತ್ತು ಅವ್ರಿಗೆ 77 ವರ್ಷ ಆದರೂ ಕೂಡ ಅವ್ರಿಗೊಂದು ಹಕ್ಕುಪತ್ರ ಕೊಟ್ಟಿಲ್ಲ, ಇವತ್ತು ಅವ್ರಿಗೊಂದು ನಿವೇಶನ ಕೊಟ್ಟಿಲ್ಲ, ಇವತ್ತು ಸರ್ಕಾರದಿಂದ ಅನುದಾನ ಕೂಡ ಕೊಟ್ಟಿಲ್ಲ. ಇವತ್ತು ಕೂಲಿ ನಾಲಿ ಮಾಡ್ಕೊಂಡು ಇವತ್ತು ಅವರು ಒಕ್ಕಲೆದ್ದೋಗಿದ್ದಾರೆ. ಹೊರಗಡೆ ಪ್ರೈವೇಟ್ ಫೈನಾನ್ಸ್ನಲ್ಲಿ ಫೈನಾನ್ಸ್ ತೆಗೆದುಕೊಂಡು ಇವತ್ತು ಬಡ್ಡಿ ಕಟ್ಟಲಾರ್ದೇ ಇವತ್ತು ಎಷ್ಟೋ ಜನ ವಿಷ ಕುಡಿಸಕ್ಕೆ ಹೋಗಿದ್ದಾರೆ. ಇದನ್ನು ಮನಗಂಡು ನಾವು ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಇವತ್ತು ನಾವು ಅಲ್ಲಿಂದ ಇಲ್ಲಿವರೆಗೂ ನಾವು ಪಾದಯಾತ್ರೆ ಹಮ್ಮಿಕೊಂಡ್ಬಂದಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, ಆ ಬಾವಿನ ಕಬಳಿಸಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದೇ ಶಕ್ತಿ ಆಗಿರ್ಬೋದು, ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಅವ್ರನ್ನ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಬೇಕು. ಆ ಬಾವಿ ಮತ್ತು ಆ ಬಾವಿ ಸುತ್ತಮುತ್ತ ಇರ್ತಕ್ಕಂಥ ಜಾಗವನ್ನು ದಲಿತರಿಗೆ ಸಮುದಾಯ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಆ ಬಾವಿನ ಸ್ವಚ್ಛ ಮಾಡಿಕೊಡ್ಬೇಕು. ದಲಿತರಿಗೆ ಹಕ್ಕುಪತ್ರ ಕೊಡಬೇಕು. ಆ ದಲಿತರಿಗೆ ಸ್ಮಶಾನವನ್ನು ಒತ್ತುವರಿ ಮಾಡಿರ್ತಕ್ಕಂಥವ್ರನ್ನ ಕೂಡ ಇವತ್ತು ತೆರವು ಮಾಡಿಸೋಂಥ ಕೆಲಸನ ಮಾಡದೇ ಹೋಗಿದ್ರೆ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ವತಿಯಿಂದ ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಹೇಳುತ್ತಾ ಈ ಒಂದು ಪ್ರತಿಭಟನೆಗೆ ಆ ಭಾಗದ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ದಲಿತ ಮುಖಂಡರು, ಮಹಿಳೆಯರು, ವೃದ್ಧರು ಎಲ್ಲ, ನನ್ನ ಮಹಿಳಾ ಘಟಕದವರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಆ ದಲಿತರ ಬಾವಿಯನ್ನ ಯಾರು ಒತ್ತುವರಿ ಮಾಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಬೇಕು, ಅವ್ರ ಕಾನೂನಾತ್ಮಕ ಶಿಕ್ಷೆಯನ್ನು ಕೊಡಿಸ್ಬೇಕನ್ನೋದೇ ನಮ್ಮ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ಬೆಳಿಗ್ಗೆ ನಾವು 10:30 ಅಲ್ಲಿ ಪಾದಯಾತ್ರೆ ಪ್ರಾರಂಭ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ ಅವರಿಗೆ ನಾವು ಮನವಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹೊಂದಿಸ್ತಾ ನಾನು ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಡೆಟ್ಟಿಯಲ್ಲಿರುವ ಬಾಯಿ ಸ್ಥಳವನ್ನು ಈ ದಿನ 2 ತಿಂಗಳಿಂದ ಒತ್ತರ ಮಾಡಿ ಆ ಜಾಗನನ್ನು ಎಲ್ಲ ಸಂಪೂರ್ಣವಾಗಿ ಬಾಯಿ ಮುಚ್ಚಿ ಇರೋ ಸ್ಥಳವನ್ನು ಯಾವುದು ಅದು ಗೌರ್ಮೆಂಟ್ ಲ್ಯಾಂಡ್ ಜಾಗ, ಅದು ನಾವು ಆ ಜಾಗ ಅಂತ ನಾವು ಯಾವುದು ಮಾಡ್ಕೊಂಬಾರ್ದು. ನಾವು ದಲಿತರು ಹಂಗೆ ಬಿಟ್ಬಿಟ್ಟಿವಿ ಅದನ್ನ, ಅಲ್ಲಿ ಪೂಜೆ ಮಾಡ್ಕೊಂತ. ಆದರೆ ಇವತ್ತು ಈ ದಿನ ಬಂದು ಭೂಗಳವರು ಬಂದು ಆ ಜಾಗನ ಸಂಪೂರ್ಣವಾಗಿ ನಮ್ಮ ಹತ್ರ ಹಕ್ಕುಪತ್ರ ಐತೆ ಅಂತೇಳಿ ತೋರಿಸಿ
ಅಂದ್ರೆ ದೌರ್ಜನ್ಯ ಮಾಡಿ ಏನಾದರೂ ಆಗಲಿ ನಿಮಗೆ ನಿಮ್ಮನ್ನು ಬಿಡಕಲ್ಲ ಅಂತೇಳಿ ನಮ್ಮನ್ನು ನಾವು ಮುಂದೆ ಹೋದ್ರೆ ನಮ್ಮನ್ನು ಬಡಿಯಕ್ಕೆ ಬರ್ತಾರೆ ಅವರು. ದೌರ್ಜನ್ಯ ಮಾಡ್ತಾರೆ ನಮ್ಮನ್ನ. ಏನೋ ನ್ಯಾಯ ಕೇಳಕ್ಕೆ ಹೋದ್ರೆ ಅಲ್ಲಿ ಏನೋ ಇವ್ರು ಕರ್ಕೊಂಬರ್ತಾರ ರೌಡಿಗಳನ್ನ ಕರ್ಕೊಂಬಂದು ಮುಂದೆ ಬಿಡ್ತಾರ ಬಿಡಿಸಿ. ಅದಕ್ಕೆ ನಮಗೆ ಅಲ್ಲಿ ಹೋರಾಟ ಮಾಡೋಕ್ಕಾಗಿಲ್ಲ. ಅದರಿಂದ ನಾವು ಇಲ್ಲಿವರೆಗೆ ಈ ದಿನ ಇವತ್ತು ಅಣ್ಣನ ಮುಖಾಂತರ ಹೋರಾಟ ಮಾಡಲಿಕ್ಕೆ ನಾವು ಇಲ್ಲಿ ಮುಂದೆ ಬಂದಿದ್ದೀವಿ. ಒಂದು ಇಲ್ಲಿ ನಮ್ಮ ಏನು ಇಲ್ಲಿ ಸ್ಟೇಡಿಯಂ ಜಾಗ ಬಿಡೋದಿಲ್ಲ, ಎಲ್ಲಾ ಒಂದು ಸರ್ಕಾರ ಜಾಗಗಳನ್ನ ಕಬಳಿಸಿ ಒಂದು ರಾಜಕೀಯ ಪ್ರೇರಿತದಿಂದ ಇವತ್ತು ಅವರು ಮಾರಾಟ ಮಾಡಿಕೊಂಡು ಕೋಟಿ ಕೋಟಿ ಹಣ ಸಂಪಾದನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ. ಯಾರಿಗಾರಿಗೊಂದು ಬಡವರಿಗೊಂದು ನಿವೇಶನ ಕೊಡ್ರಿ ಅಂತಂದ್ರೆ ನಿವೇಶನ ಇಲ್ಲ ಅಂತ ಹೇಳ್ತಾರೆ. ಇದೇನು ಸ್ವಾಮಿ, ಇದೇನಾ ನೀವು ದಲಿತರಿಗೆ ಕೊಡ್ತಕ್ಕಂಥ ನ್ಯಾಯ? ಇದೇನಾ ನೀವು ದಲಿತರಿಗೋಸ್ಕರ ಕೊಡುವಂತ ನ್ಯಾಯ? ಜಾಗ ಇಲ್ಲಪ್ಪ, ನಾವು ಬಾಡಿಗೆ ಎಲ್ಲಿವರೆಗೆ ಕಟ್ಟೋನು? ಎಲ್ಲ ನಾವು ಪರಂಪ್ ಹೋಗೋದು ಕೂಡ ಮಾಡ್ಕೊಂತಾರ, ನಮಗೆ ಕೊಡೋರು ಯಾರು? ಎಲ್ಲಿ ತಗೊಳ್ತ ಕಟ್ಬೇಕು ನಾವು ಬಾಡಿಗೆ? ನಾವು ದುಡ್ಡೋದು ಹೇಳ್ತು, ನಾವು ಬಾಡಿಗೆ 5,000 ಸಾವಿರ ಕಟ್ಟೋದು ಹೇಳ್ತು, ನಾವು ಊಟ ಉಂಬೋದು ಹೇಳ್ತು. ಬಾಡಿಗೆ ಮನೆ ನಾವು ಏನು ಮಾಡೋಣ? 40 ವರ್ಷದಿಂದ ನಾವು ಇಲ್ಲಿವರೆಗೆ ಹಂಗೆ ಇದೀವಿ. ಜಾಗ ಇಲ್ಲ, ಏನಾನ ಕೊಡೋನು, ಎಲ್ಲನ ಜಾಗ ಪರಂಪ್ ಹೋಗುತ್ತೆ, ಜನ ರೋಡ್ ಇಲ್ಲ, ಕೊಳ ಇಲ್ಲ, ಮನೆಗಳು ಹತ್ರ ಕಾಲಕ್ಕೆ ಹೋಗ್ಬೇಕು. ಚರಂಡಿಗಳೆಲ್ಲ ಎಲ್ಲದವಮ್ಮ ಮಾಡ್ತು ಅಂತಾರ ಮಳೆ ಇಲ್ಲ, ರೋಡ್ ಇಲ್ಲ, ನಮಗೆ ಭಾರಿ ಇದಾಗ್ಬಿಟ್ಟೈತೆ. ಸುಕ್ಕಡಿದ್ದು ಜಾಸ್ತಿ ಆಗ್ಬಿಟ್ಟೈತೆ ನಮಗೆ. ಅಲ್ಲಿ ಮನೆಗೆ ಬರ್ತಾವ ನೀರು, ಪಟ್ಟ ಇಲ್ಲ, ಮನೆ ಪಟ್ಟ ಇಲ್ಲ. ಯಾರು ಗೆದ್ರೆ ಯಾರು ಕಿವಾಗ ಐಕ್ಯಂಬಂಗಿಲ್ಲ. ನಮ್ಮ ಮೇರೆದಕ್ಕ ಬರಂಗಿಲ್ಲ. ಎಲೆಕ್ಷನ್ ಇದ್ದ ಮಾತ್ರ ಬರ್ತಾರೆ. ಅವಾಗಂದೇ ನಮ್ಮ ಮೇರೆದಕ್ಕೆ ಬರೋದು, ಆಮೇಲೆ ಯಾರು ಬರಕಲ್ಲ.